ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆಯನ್ನ ಅನುಭವಿಸುವಂತ ಸ್ಥಿತಿ. ಜೆಸಿಬಿ ಚಾಲಕನ ನಿರ್ಲಕ್ಷ್ಯಕ್ಕೆ ದುಡಿದು ತಿನ್ನುವಂತ ಆಟೋ ಚಾಲಕ ಕಣ್ಣೀರನ್ನ ಹಾಕುವಂತಾಗಿದೆ. ಕನಸು ಕಟ್ಟಿ ಕಷ್ಟಪಟ್ಟು ಖರೀದಿ ಮಾಡಿದಂತ ಕಾರು ಪುಡಿ ಪುಡಿ ಆಗಿದೆ. ಹಾಗಾದ್ರೆ ಏನಿದು ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ಕಟ್ಟಡ ಡೆಮಾಲಿಷ್ ಮಾಡುವಾಗ ದುರಂತ. ನೆಲ ಕಚ್ಚಿದ 5 ಕರೆಂಟ್ ಕಂಬ, ಆಟೋ ಜಖಂ. ಅರ್ಧಂಬರ್ಧ ತೆರವಾಗಿರುವ ಕಟ್ಟಡ, ಕಾರಿನ ಮೇಲೆ ಬೆದ್ದಿರುವ ಕರೆಂಟ್ ಕಂಬ ಬೀಳ್ತಿದ್ದಂತೆ ಓಡ್ತಾ ಇರುವ ಸ್ಥಳೀಯರು. ಇದೆಲ್ಲ ಸಂಭವಿಸಿದ್ದು ಜಯನಗರದ ವಿಧಾನಸಭಾ ಕ್ಷೇತ್ರದ ಸೋಮನಾಥೇಶ್ವರ ನಗರದಲ್ಲಿ. ಹೌದು, ಹಳೆ ಕಟ್ಟಡ ಡೆಮಾಲಿಷನ್ ಮಾಡುವಾಗ ಮಹಾ ದುರಂತವೇ ಸಂಭವಿಸಿದೆ. ಜಯನಗರದ ಸೋಮೇಶ್ವರ ನಗರದ 11ನೇ ಕ್ರಾಸ್ನಲ್ಲಿ ಹಳೆ ಕಟ್ಟಡವೊಂದನ್ನು ತೆರವು ಮಾಡಲು ಮಾಲೀಕ ಸಿದ್ಧತೆ ನಡೆಸಿಕೊಂಡಿದ್ದ. ಅದರಂತೆ ಜೆಸಿಬಿ ತರಿಸಿ ಕಟ್ಟಡನ ತೆರವನ್ನು ಕೂಡ ಮಾಡುತ್ತಿದ್ದ. ಆದರೆ ಜೆಸಿಬಿ ಚಾಲಕ ಮಾಡಿದ ಅದೊಂದು ಎಡವಟ್ಟಿಗೆ ಸ್ಥಳೀಯರ ಪ್ರಾಣಕ್ಕೆ ಆಪತ್ತು ಬಂದಿತ್ತು. ಡೆಮಾಲಿಷ್ ಮಾಡುವಾಗ ನಿರ್ಲಕ್ಷ್ಯ ತೋರಿದ್ದೇ ದುರಂತಕ್ಕೆ ಕಾರಣವಾಗಿದೆ. ಇನ್ನು ದುರಂತದ ಪರಿಣಾಮವಾಗಿ ಆಟೋ, ಕಾರು ಜಖಂ ಆಗಿದೆ. ನಾವು ಇಲ್ಲೇ ಇದ್ವಿ ಸರ್. ಅದೇನಾಯಿತು ಅಂತಂದರೆ ಇಲ್ಲಿ ನಿಂತಿದ್ವಿ, ಇಲ್ಲಿಂದ ಆ ಕಡೆ ಹೋದ್ವಿ. ಅದು ಬಿಲ್ಡಿಂಗ್ ಹೊಡಿತಾಯಿದ್ರು. ಆ ಕಡೆ ಹೋದಾಗ ಏನಾಯಿತು, ಅಲ್ಲಿಂದ ನಾವೇನಕ್ಕೋ ಬಂದ್ವಿ. ಈ ಕಡೆ ಬಂದರೆ ಅಲ್ಲಿ ಡ್ರಿಲ್ಲಿಂಗ್ ಹಾಕಿ ಜೆಸಿಬಿ ಇಟ್ಬಿಟ್ಟು ಪಿಲ್ಲರ್ ಹೊಡಿತಾಯಿದ್ರು. ಹೊಡಿಯುವಾಗ ಗೇಟ್ ಬಿದ್ದಾದ್ಮೇಲೆ ಪಿಲ್ಲರ್ ಬಿದ್ದಾದ್ಮೇಲೆ ವೈರ್ ಮೇಲೆ ಬಿದ್ದಾದ್ಮೇಲೆ ನಾವು ಈ ಕಡೆ ಜಂಪ್ ಆಗಿದ್ವಿ. ಈ ಕಡೆ ಬರ್ತಾಯಿದ್ವಾ, ಈ ಕಡೆ ಬರ್ತಿರುವಾಗ ಇನ್ನೇನು ಒಂದು ಸೆಕೆಂಡಲ್ಲಿ ಇಲ್ಲಿ ವೈರ್ ಟಚ್ ಆಗ್ಬಿಟ್ಟು ಎಗರ್ಕೊಂಡ್ಬಿಟ್ಟೆ. ಇನ್ನು ಡೆಮಾಲಿಷ್ ಮಾಡುವಾಗ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಕಟ್ಟಡವನ್ನ ಕೆಡವಲಾಗಿತ್ತು. ಈ ವೇಳೆ ಏಕಾಏಕಿ ಬಿಲ್ಡಿಂಗ್ ಲಿಂಟೆಡ್ ಕುಸಿದಿದೆ. ಇದರಿಂದಾಗಿ ಕಟ್ಟಡದ ಎದುರಿನ ರಸ್ತೆಯಲ್ಲಿದ್ದ 5 ಕರೆಂಟ್ ಕಂಬಗಳು ನೆಲಕಚ್ಚಿದೆ. ಇನ್ನು ಈ ವೇಳೆ ಮಹಿಳೆಯೊಬ್ಬರು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ರು. ಮಹಿಳೆಯ ಕತ್ತಿಗೆ ಸಿಲುಕಿದಂತಹ ಕರೆಂಟ್ ಕಂಬ ವೈರ್ನಿಂದಾಗಿ ಮಹಿಳೆಯ ಕೈ ಕಾಲಿಗೆ ಗಾಯವಾಗಿದೆ. ಜೊತೆಗೆ ಅಲ್ಲಿ ನಿಲ್ಲಿಸಿದ ಆಟೋ, ಕಾರು ಕೂಡ ಜಖಂ ಆಗಿದೆ. ಅಲ್ಲಿನ ಸ್ಥಳೀಯರು ಡೆಮಾಲಿಷನ್ಗೆ ಬ್ರೇಕ್ ಹಾಕಿದ್ದಾರೆ. ಆಮೇಲೆ ಒಂದು ಹುಡುಗಿ, ನಾನು ನಿಂತ್ಕೊಂಡು ಒಂದು 5 ನಿಮಿಷ ಆದಮೇಲೆ ಒಂದು ಹುಡುಗಿ ಆ ಕಡೆಯಿಂದ ಬಂದು, ಆ ಹುಡುಗಿ ಇಲ್ಲೇನೋ ಏಟೆಲ್ಲ ಆಗಿದೆ. ಗಾಡಿ, ಕಾರು, ಆಟೋ, ಮತ್ತಿನ್ನೊಂದು ಕಾರು, ಆಟೋ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿನ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಕಟ್ಟಡ ಮಾಲೀಕ ಹಾಗೂ ಜೆಸಿಬಿ ಚಾಲಕನ ವಿರುದ್ಧ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.